ಈ ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಆದರೆ ಬೆಂಗಳೂರಿನ ಕೆಸಿ ಜನರಲ್ ಅಲ್ಲೂ ಹೀಗೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಅವಾಂತರ. ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಅಂತೆ. ಸುಮಾರು 20ರಿಂದ 25 ಬೀದಿ ನಾಯಿಗಳ ದಂಡು ಕಾಣಿಸಿಕೊಳ್ತಾ ಇದೆ. ಏನಿಲ್ಲ ರೀ, BBMP ಅವ್ರಿಗೆ ಕೇಳಿ, ಯಾವುದೋ ಏರಿಯಾದಿಂದ ಅವ್ರದ್ದೊಂದು ಟೀಮ್ ಇದೆಯಲ್ಲ, ಇನ್ನೊಂದು ಏರಿಯಾದಿಂದ ಹಿಡ್ಕೊಂಡು ಬಂದು ಏರಿಯಾಗೆ ಬಿಟ್ಟಿರ್ತಾರೆ. ಅವು ಇಲ್ಲಿಗೆ ಬರ್ತವೆ. ರಾತ್ರಿ ವೇಳೆ ರೋಗಿಗಳಿಗೆ ವೈದ್ಯರಿಗೆ ನಾಯಿ ಕಚ್ಚಿರುವಂಥ ಬಗ್ಗೆ ದೂರು ಕೂಡ ಇದೆ. ಈಗ ಇಂದು ಬೀದಿ ನಾಯಿಗಳನ್ನು ಸೆರೆ ಹಿಡಿದಿದ್ದಾರೆ BBMP ಅವರು. ಏನ್ರಪ್ಪ ನಿಮ್ಮ ಕತೆ, ಒಂದು ಕಡೆಗೆ ಹಿಡ್ಕೊಳ್ತೀರಾ, ಇನ್ನೊಂದು ಕಡೆಗೆ ಹೋಗ್ಬಿಡ್ತೀರಾ. ಆ ಏರಿಯಾದವ್ರು ಲಬೋ 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 ಅಂತ ಬಡ್ಕೋಬೇಕು. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಈ ಸಂಬಂಧ BBMPಗೆ ದೂರು ಕೂಡ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು BBMP ಮಾಡ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಒಂದು 4-5 ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಕೊಂಡೊಯ್ಯಲಾಗ್ತಾ ಇದೆ. ಇದಕ್ಕೆ ಆ್ಯಂಟಿ ರೇಬಿಸ್ ಇಂಜೆಕ್ಷನನ್ನು ಕೊಟ್ಟು ಸಂತಾನಾಸ್ತ್ರ ಚಿಕಿತ್ಸೆಯನ್ನು ಮಾಡಿ ತದನಂತರ ಬಂದು ರಿಪ್ಲೇಸ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ರಾತ್ರಿ ನಾಯಿ ಕಚ್ಚುವ ಪ್ರಕರಣಗಳು ಕೂಡ ಜಾಸ್ತಿ ಆದ ಕಾರಣದಿಂದ ಅವುಗಳನ್ನು ಈಗ ಸೆರೆ ಹಿಡಿದು ಕೊಂಡೊಯ್ಯಲಾಗ್ತಾ ಇದೆ. BBMP ಅಧಿಕಾರಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ತಮ್ಮ ಹೆಸರು ಏನು ಸರ್? ಏನು ಕಂಪ್ಲೇಂಟ್ ಬಂದಿತ್ತಾ ಸರ್? ನಮ್ಮ PRO ಸಾಹೇಬರು ಹೇಳ್ತಾ ಇರ್ತಾರೆ, ಇಲ್ಲಿ ನಾಯಿಗಳು ಇದೆ ಸರ್, ನಮಗೆ ಸುಮ್ಮನೆ ರಾತ್ರಿ ಹೊತ್ತು ಸ್ವಲ್ಪ ತೊಂದರೆ ಕೊಡ್ತವೆ ಅಂತ ಹೇಳ್ತಾ ಇರ್ತಾರೆ. ಅದರಿಂದ ನಾವೇನು ಮಾಡ್ತೀವಿ, ಈ ನಾಯಿಗಳನ್ನ ಕ್ಯಾಚ್ ಮಾಡ್ತೀವಿ. ಕ್ಯಾಚ್ ಮಾಡಿಬಿಟ್ಟು ಅವಕ್ಕೆ ABC ಅನಿಮಲ್ ಬರ್ತ್ ಕಂಟ್ರೋಲು, ಅಂದರೆ ಗಂಡಾಯಿಗೆ ಟೆಸ್ಟಿಕಲ್ ರಿಮೂವ್ ಮಾಡೋದು, ಮತ್ತು ಅದು ಕಚ್ಚಿದ್ರೆ ಏನೂ ಆಗೋ ಥರ ಆಂಟಿ ರೇಬಿಸ್ ವ್ಯಾಕ್ಸಿನ್ನು ಹಾಕ್ಬಿಟ್ಟು ಹಿಡ್ದಿರೋ ಜಾಗದಲ್ಲೇ ಬಿಟ್ಬಿಡ್ತೀವಿ. ಅಂದರೆ ಇಲ್ಲಿ ಕಚ್ಚಿರೋ ಪ್ರಕರಣಗಳು ಆಗಲೇ ದಾಖಲಾಗಿದೆ ಅಂತ ಹೇಳ್ತಾ ಇದ್ರು. ರಾತ್ರಿ ಆದರೆ ಕಚ್ಚಿದ್ದೇವೆ ಸರ್, ಎಲ್ಲ ಸಮಸ್ಯೆ ಬಗೆಹರಿಸಿ ಅಂತ ಬರ್ತಾ ಇರ್ತೀವಿ. ಯಾವಾಗಲೂ ಗಾಡಿ ನಮ್ಮ ಸರ್ವೋದಯ ಸೇವಾಭಾವಿ ಸೇವಾ ಸಂಸ್ಥೆ ಪ್ರಾಣಿ ಕಲ್ಯಾಣ ಸಂಘದವರು ನಮ್ಮ ಪಶ್ಚಿಮ ವಲಯಕ್ಕೆ ಅವರು ಟೆಂಡರ್ ಹಾಕ್ಕೊಂಡಿರೋದ್ರಿಂದ ನಾವು ಪ್ರತಿನಿತ್ಯ ಗಾಡಿ ಬರ್ತಾ ಇರ್ತದೆ. ಎಷ್ಟು ನಾಯಿ ಇದೆ ಅಂತ ಸರ್ ಇಲ್ಲಿ? ಸರ್ ಇಲ್ಲಿ ಇದೆ ಸರ್, ಸುಮಾರು ಒಂದು 20ರಿಂದ ಒಂದು 20-25 ನಾಯಿ ಇದೆ. ಆಸ್ಪತ್ರೆ ಆವರಣ ಒಳಗಡೆ 20 ನಾಯಿ ಇದೆಯಾ? ಅಂದರೆ ಹೊರಗಡೆ ಇಲ್ಲಿ ಊಟ ಹಾಕ್ತಾರೆ ಸರ್. ಇಲ್ಲಿ ಪೇಷಂಟ್ಗಳು, ಇಲ್ಲಿ ಕ್ಯಾಂಟೀನ್ ಐತ್ರಲ್ಲ, ಈ ಪೇಷಂಟ್ಗಳು ಊಟ ಹಾಕೋದ್ರಿಂದ ಉಳಿದಿರೋದ್ನೆಲ್ಲ ಊಟ ಮಾಡೋದಕ್ಕೆ ಬರ್ತವೆ, ತಿರ್ಗಾ ಮತ್ತೆ ಹೋಗ್ಬಿಡ್ತವೆ. ಅಧಿಕಾರಿ ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು 20ರಿಂದ 25 ನಾಯಿಗಳಿವೆ. ಅವುಗಳನ್ನು ಸೆರೆ ಹಿಡಿದು ಮತ್ತೆ ರಿಪ್ಲೇಸ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ TV ಬೆಂಗಳೂರು.